ನೋಡಪ್ಪ, ಇದು ಉಪ್ಪಿನಕಾಯಿ, ಚಿತ್ರಾನ್ನ ಗೊಜ್ಜು, ಪುಳಿಯೋಗರೆ ಗೊಜ್ಜು. ಅಲ್ಲೆಲ್ಲ ಹೋಟ್ಲಲ್ಲಿ ತಿನ್ನಕ್ಕೆ ಹೋಗ್ಬೇಡ, ಹೆಂಗೆ ಮಾಡಿರ್ತಾರೋ ಏನೋ. ಬೇಡದಿರೋ ಸವಾಸನೂ ಮಾಡಬೇಡ. ಅಮ್ಮ, ನಾನು ಬೆಂಗಳೂರಿಗೆ ಹೋಗ್ತಾ ಇರೋದು ನಿಂಗೆ ಇಷ್ಟ ಇಲ್ಲ ಅಂತ ಗೊತ್ತು, ಅದಕ್ಕೆ ಹಿಂಗೆ ಸಪ್ಪಗಿದೆಯಾ? ಇಲ್ಲ, ನಿನಗೆ ಕೆಲಸ ಸಿಕ್ತಲ್ಲ ಅಂತ ಒಂದು ಕಡೆ ತುಂಬ ಖುಷಿ ಆಗ್ತಿದೆ. ನೀನು ನಮ್ಮನ್ನೆಲ್ಲ ಬಿಟ್ಟು ಅಷ್ಟು ದೂರ ಹೋಗ್ತಿದ್ಯಲ್ಲ, ಅದು ಬೇಜಾರಾಗ್ತಿರೋದು. ಲಕ್ಷ್ಮ, ಅಪ್ಪ ತಗೋ. ಅಪ್ಪ ಇದೆಲ್ಲ ಬೇಡಪ್ಪ. ಇಟ್ಕೋ. ಬೆಂಗಳೂರಿನಲ್ಲಿ ಎಷ್ಟು ದುಡ್ಡಿದ್ರು ಸಾಲಲ್ಲ, ಹಾಗಂತ ಶೋಕಿ ಮಾಡೋಕ್ಕೆ ಹೋಗಬೇಡ. ಇತಿಮಿತಿಯಲ್ಲಿ ಖರ್ಚು ಮಾಡು. ದುಡ್ಡು ಬೇಕು ಅಂದಾಗ ಫೋನ್ ಮಾಡು. ನರಸಿಂಹ ತಗೊಳ್ಳೋ, ಇದು ದೇವ್ರದ್ದು ಕುಂಕುಮ, ಪರ್ಸಲ್ಲಿ ಇಟ್ಕೋ, ನಿನ್ಗೆ ತುಂಬಾ ಒಳ್ಳೇದಾಗತ್ತೆ. ಅಣ್ಣ ಅದಕ್ಕೆ ಫೋಟೋ ಕೊಡೋ ಇಲ್ಲಿ. ಅದಕ್ಕೆ ಅಣ್ಣ, ಬರೀ ಅಣ್ಣ ಅದಕ್ಕೆ ಫೋಟೋ ಇಟ್ಕೊಂಡಿದ್ಯಾ, ನನ್ನ ಫೋಟೋ ಬೇಡವಾ? ಆಯ್ತತ್ತೆ, ಇಟ್ಕೋತೀನಿ. ನಿನಗೆ ಇಟ್ಕೊಳಕ್ ಇಷ್ಟ ಇಲ್ಲ ಅಂತ ಗೊತ್ತು, ಸುಮ್ಮನೆ ಮಾತಿಗೆ ಹೇಳ್ಬೇಡ, ಸುಮ್ಮನಿರಪ್ಪ. ಅತ್ತೆ, ನಿನಗೆ ಗೊತ್ತು ತಾನೆ, ನನ್ನ ಪಾಲಿಗೆ ಅಪ್ಪ ಅಮ್ಮನೇ ದೇವರು. ಮುಂದಿನ ಸಲ ನಿನ್ನ ಫೋಟೋನೇ ಇಟ್ಕೋತೀನಿ. ಸುಮ್ಮನೆ ಹೇಳ್ದೆ ಬಿಡೋ. ಈಗ ಅಪ್ಪ ಅಮ್ಮನ ಮೇಲೆ ಇರೋ ಪ್ರೀತಿ ಇದೆಯಲ್ಲ, ಇದು 100 ಕಾಲ ಚೆನ್ನಾಗಿರ್ಲಿ, ಗೊತ್ತಾಯ್ತಾ? ಅವ್ರ ಜೀವನನೇ ತೆಗೆದಿದ್ದಾರೆ ಕಣೋ. ಕೊನೆಗಾಲದಲ್ಲಿ ನೀನು ಇವರಿಬ್ಬರನ್ನ ಚೆನ್ನಾಗಿ ನೋಡ್ಕೋಬೇಕು. ಯೋಚನೆ ಮಾಡಬೇಡ ಅತ್ತೆ, ಅವ್ರ ಜೊತೆ ನೀನು ನೋಡ್ಕೋತೀನಿ. ಥ್ಯಾಂಕ್ಸ್ ಕಣೋ. ಹಲೋ. ಹಾಂ, ಹೊಡ್ತೀನಿ, ರೆಡಿ ಇದ್ದೀನಿ. ಸರಿ ಆಯಿತು. ಅಮ್ಮ, ಬಸ್ ಬಂದಂತೆ, ಸಂದೀಪ ಬರ್ತಾನೆ, ಹೊಡ್ತೀನಿ.